ಪ್ರಕೃತಿ ಏನಾದ್ರೂ ಕೋಪಗೊಂಡ್ರೆ ವಿಕೋಪ ಆಗುತ್ತೆ. ಹೌದು. ಅದೇ ಭೂಮಿ ತಾಯಿ ಕೋಪಗೊಂಡ್ರೆ ಭೂಕಂಪ ಆಗುತ್ತೆ. ಅದೇ ದೇಶಕ್ಕೆ ಅನ್ನ ಕೊಡ್ತಾ ಇರೋ ಅನ್ನದಾತ ಏನಾದ್ರೂ ಕೋಪಗೊಂಡ್ರೆ ಇವತ್ತಲ್ಲ ನಾಳೆ ಬರ್ದಿಕೊಳ್ಳಿ ನಾವು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಬಟ್ ಅಡಿಕೆ ಜೊತೆ ಕರಿಬೇವು ಸೆಟ್ ಆಗುತ್ತಾ? ಯಾಕಾಗಲ್ಲ ಮೇಡಮ್, ಈಗ ಅಡಿಕೆ ಬಂದು ಏಕದಳ, ಕರಿಬೇವು ಬಂದು ದ್ವಿದಳ. ಓಕೆ, ಎರಡು ಮ್ಯಾಚ್ ಆಗುತ್ತಾ? ಆಗುತ್ತೆ ಮೇಡಮ್, ಯಾವುದೇ ಕಾರಣಕ್ಕೂ ಅವೆರಡಕ್ಕೂ ಹೊಂದಾಣಿಕೆ ಆಗುತ್ತೆ. ನಾವು ಯಾವುದೇ ಮಾಡಿದ್ರು ಕೃಷಿ ಏಕದಳ ಜೊತೆ ದ್ವಿದಳ ಕಾಂಬಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಮಾಡಿದ್ರು ಏಕದಳ ಅಡಿಕೆ ಜೊತೆ ಅಂದ್ರೆ ಏಕದಳ ಜೊತೆ ದ್ವಿದಳ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ನೀವು ನೋಡಂತೆ ಬೇರೆ ಬೇರೆ ಬೆಳೆ ಎಲ್ಲ ಬೆಳೀತಾರೆ ಮೇಡಮ್. ಕರ್ನಾಟಕಕ್ಕೆ ನಾನೇ ಫಸ್ಟ್. ಕರ್ನಾಟಕಕ್ಕೆ ಈ ತರ ಪ್ಲಾನಿಂಗ್ ಅಲ್ಲಿ ಕರ್ಬೇವು ಮಾಡಿರೋದು ನಾನೇ ಫಸ್ಟ್. ಏನು ವಿಶೇಷ ಮಾಡಿದೆ ನಾನು ಅಡಿಕೆ ತೋಟದ ಕರ್ಬೇವ್ದೇನು ವಿಶೇಷ ಬಿಡ್ರಿ ಅಂತಾರೆ. ಸರ್ ನಾನು 3 ಎಕರೆಯಲ್ಲಿ 45,000 ಗಿಡ ಮಾಡಿದ್ದೀನಿ ಅಂದಾಗ 2 ನಿಮಿಷ ಮಾತಾಡಲ್ಲ ಅವರು. ಹೌದು. ಯಾಕೆಂದ್ರೆ ಅವರು ಎರಡು ನಿಮಿಷ ಯಾಕೆ ಮಾತಾಡಲ್ಲ ಅಂದ್ರೆ ಹೆಂಗ್ ಮಾಡಿರ್ಬೋದು ಇವನು ಅನ್ನೋದೇ ಪ್ಲಾನಿಂಗ್. ಇದು ಕರ್ಬೇವು ಯಾವುದೇ ಕಾರಣಕ್ಕೂ ಹುಟ್ಟಿದ ಮೇಲೆ ಹೋಗಲ್ಲ. ಇದು ಒಂದು ತಾಯಿ ಬೇರು ಮೇಡಮ್. ಆಮೇಲೆ ಯಾವ ಟೈಮಿಗೆ ಹಾಕಬೇಕು, ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಏನಾಗ್ತೈತೆ ಅಂದ್ರೆ ಇದನ್ನ ಕಳೆ ಮೇಂಟೈನ್ ಮಾಡಬೇಕು ಮೇಡಮ್. ಕಳೆ ಇರಬಾರ್ದಾ ಇರ್ಬೇಕಾ ಮೇಡಮ್? ಈ ಕರ್ಬೇವು ಅಂದ್ರೆ ಕರ್ಬೇವು ಜಾಗ ಇಲ್ಲ ಅಂದ್ರೆ ಕರ್ಬೇವು ಊರಿರೋ ಜಾಗ ಎಲ್ಲಿ ನಾಟಿ ಮಾಡ್ತೀರೋ ಅಲ್ಲಿ ಕಳೆ ಇರಬಾರ್ದು, ಮಿಕ್ಕಂತೆ ಇರಲಿ. ಯಾಕೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಕಳೆ ಮೇಂಟೈನ್ ಮಾಡಬೇಕು, ಆಮೇಲೆ ಕರ್ಬೇವೇ ಕಳೆ ಮೇಂಟೈನ್ ಮಾಡ್ತೈತೆ ಮೇಡಮ್. ಒಂದು ಏನಂದ್ರೆ ಈ ಬೀಜ ಹುಟ್ಟಕ್ಕೇನೆ, ಈ ತಳಿ ಬೀಜ ಹುಟ್ಟಕ್ಕೇನೆ 45 ದಿವಸ ಬೇಕು, ಅಂದ್ರೆ 1.5 ತಿಂಗಳು. ಓಕೆ, ಸೊ ಬೀಜ ಎಲ್ಲಿನ ತಂದ್ರಿ, ಹೆಂಗೆ ಅದು ಸರ್? ನಾಟಿ ಕ್ರಮ ಆಗಿರ್ಬೋದು, ತಳಿ ಆಗಿರ್ಬೋದು, ಯಾವುದು? ಮೇಡಮ್ ತಳಿ ಬಂದು ಇದು ಸುಹಾಸಿನಿ ಮೇಡಮ್. ಕರ್ಬೇವು ಬೆಳೆದರೆಲ್ಲ ಡಿಸ್ಟಿಂಕ್ಷನ್ ಬರ್ದಿಕ್ಕಳ್ರಿ. ಅದನ್ನ ಮಾತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನಾನು ಕರ್ಬೇವು ಬೆಳೆಸಿದ್ದೀನಿ, ಬರ್ದಿಕ್ಕಳಿ ಚಾನಲ್ಗೆ ಹೇಳ್ತಿದ್ದೀನಿ, ಚಾಲೆಂಜ್ ಮಾಡ್ತಿದ್ದೀನಿ, ಮುಂದೆ ಕರ್ಬೇವು ನಾನು ಬೆಳೆಸುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.